ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಅಶ್ವಿನಿ ಅಂಡ್ ನೀವು ನೋಡ್ತಿದ್ದೀರಾ ಗುಬ್ಬಿ ರೆಡ್ಡಿ ಯೂಟ್ಯೂಬ್ ಚಾನಲ್. ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ. ಇವತ್ತಿನ ಈ ವಿಡಿಯೋನಾಗ IBR ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ನ ಹೇಗ್ ಅಪ್ಲೈ ಮಾಡ್ಬೇಕು, ಮತ್ತೆ ಏನೇನ್ ಪ್ರೊಸೆಸ್ ಐತಿ, ಯಾವ ತರ ಅವ್ರು ನಮ್ನ ಅಪ್ರೋಚ್ ಮಾಡ್ತಾರ, ಆಮೇಲೆ ನೀವ್ ಏನೇನ್ ಮಾಡ್ಬೇಕು, ಎಷ್ಟ್ ಪೇ ಮಾಡ್ಬೇಕು, ಅಚುವರ್ ಪ್ಯಾಕ್ ಹೆಂಗ್ ಬರ್ತೈತಿ, ಎಷ್ಟ್ ದಿನ ಆದ್ಮೇಲೆ ಬರ್ತೈತಿ, ಅಚುವರ್ ಪ್ಯಾಕ್ ನಾಗ ಏನೇನ್ ಇರ್ತೈತಿ ಅಂತ ಆಲ್ರೆಡಿ ನಾ ವಿಡಿಯೋ ಮಾಡಿ ಹಾಕಿನಿ, ಅದನ್ನ ಹೋಗಿ ಚೆಕ್ ಮಾಡ್ರಿ. ಆಮೇಲೆ ಗೂಗಲ್ ಅಥವಾ ಕ್ರೋಮ್ನಾಗ ಹೋಗಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಸರ್ಚ್ ಹೊಡೀರಿ. ಸರ್ಚ್ ಹೊಡೆದಾದ್ಮೇಲೆ ನಿಮಗೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಕೈತಿ. ಸೊ ಈ ಥರ ಲೋಗೋ ಇದ್ದಿದ್ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಪೇಜ್ ಓಪನ್ ಆಕೈತಿ. ಸೊ ಈ ಪೇಜ್ ಓಪನ್ ಆದಮೇಲೆ ಇಲ್ಲಿ 3 ಲೈನ್ಸ್ ಕಾಣತ್ತಾವಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೆಟ್ ಅ ರೆಕಾರ್ಡ್ ಅಂತ ಬರ್ತೈತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ನೆಕ್ಸ್ಟ್ ಅದ್ರ 3 ಆಪ್ಷನ್ ಬರ್ತಾವ. ಫಸ್ಟ್ ಒಂದು ರೆಕಾರ್ಡ್ ಅಪ್ಲಿಕೇಶನ್ ಫಾರ್ಮ್ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದಾದಮೇಲೆ ಓಪನ್ ಆಕೈತಿ. ಸೊ ಈ ಪೇಜ್ನಾಗ ಏನೇನು ಕೊಟ್ಟಿರ್ತಾರೆ ಅಂದರೆ ಎಲ್ಲ ಸ್ಟೆಪ್ಸ್ ಪ್ರೊಸೆಸ್ ಏನೇನು ಇರ್ತೈತಲ್ಲ ಲಾಸ್ಟ್ವರೆಗೂ ಪ್ರೊಸೆಸ್ ಇದೆಲ್ಲ ಸ್ಟೆಪ್ಸ್ನಾಗ ಕೊಟ್ಟಿರ್ತಾರೆ. ಸ್ಟೆಪ್ 1 ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕು. ಸೊ ಬ್ಲೂ ಕಲರ್ದ ಅಪ್ಲಿಕೇಶನ್ ಫಾರ್ಮ್ ಅಂತ ಬರ್ದಿದ್ದೈತಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋರಿ. ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಅಪ್ಲಿಕೇಶನ್ ಫಾರ್ಮ ಓಪನ್ ಆಕೈತಿ ಈ ಥರ. ಸೊ ಈ ಥರ ಎಲ್ಲ ಡೀಟೇಲ್ಸ್ ಹಾಕಿ ಏನೇನು ಕೇಳ್ತಾರೆ ಎಲ್ಲ ಮೆನ್ಷನ್ ಮಾಡಿ ನೀವು ಅಪ್ಲಿಕೇಶನ್ ಫಾರ್ಮ ಫಿಲ್ ಮಾಡಬೇಕಾಕೈತಿ. ಎಲ್ಲ ಫಾರ್ಮ್ ನೀಟಾಗಿ ಫಿಲ್ ಮಾಡಿರಿ. ಏನೇನು ಎವಿಡೆನ್ಸ್ ಬೇಕೆಲ್ಲ ಕೊಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಮುಗೀತು, ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಯಿತು. ಸ್ಟೆಪ್ 2 IBR ಟೀಮಿಂದ ನಿಮಗೆ ರಿಪ್ಲೈ ಬರೋ ಮಟ್ಟ ನೀವು ವೇಟ್ ಮಾಡಬೇಕು. ಎವಿಡೆನ್ಸ್ ಸಬ್ಮಿಷನ್ ಬಗ್ಗೆ ಅವರು ನಿಮಗೊಂದು ರಿಪ್ಲೈ ಕಳಿಸ್ತಾರೆ. ಸೊ ಇನ್ ಕೇಸ್ ನೀವೇನಾರ ಜಡ್ಜಸ್ನ ಇನ್ವೈಟ್ ಮಾಡಬೇಕಂತ ನಿಮಗೆ ಇತ್ತಂದ್ರೆ ಅವ್ರಿಗೂ ಇನ್ವೈಟ್ ಮಾಡ್ಬೋದು. ಸ್ಟೆಪ್ 3 ಡಾಕ್ಯುಮೆಂಟ್ ಎಲ್ಲ ಅವರು ರಿಸೀವ್ ಆದಮೇಲೆ ಅದನ್ನೆಲ್ಲ ಚೆಕ್ ಮಾಡಿ ಕರೆಕ್ಟ್ ಐತೋ ತಪ್ಪಾಯಿತೋ ಎಲ್ಲ ನೋಡ್ಕೊಂಡು ಅದಕ್ಕೆ ಅವ್ರು ಸ್ಯಾಟಿಸ್ಫೈ ಅದಾರಿಲ್ಲೋ ಎವಿಡೆನ್ಸ್ ಬಗ್ಗೆ ಅಂತ ತಿಳ್ಕೊಂಡು ನಿಮಗೆ ರಿಪ್ಲೈ ಮಾಡೋಕೆ 7 to 10 ಡೇಸ್ ವರ್ಕಿಂಗ್ ಡೇಸ್ ಬೇಕಾಗ್ತಿತ್ತು ಅವರಿಗೆ. ಸ್ಟೆಪ್ 4 ಅದಾದಮೇಲೆ ಅವ್ರು ನಿಮಗೆ ಅವರ ಫೈನಲ್ ಡಿಸಿಷನ್ನ ನಿಮ್ಮ ರಿಜಿಸ್ಟರ್ ಇಮೇಲ್ ID ಕಳಿಸ್ತಾರೆ. ಸೊ ಇದಾದಮೇಲೆ ಸ್ಟೆಪ್ 5 ಇನ್ ಕೇಸ್ ನಿಮ್ದು ಏನಾರ ಅಪ್ರೂವ್ ಆಗಿತ್ತು ರೆಕಾರ್ಡ್ ಅಂದರೆ ಅದನ್ನು ನಿಮಗೆ ಇಮೇಲಿಗೆ ಕಳಿಸ್ತಾರೆ. ಸ್ಟೆಪ್ 6 ರೆಕಾರ್ಡ್ ಹೋಲ್ಡರ್ ಪ್ಯಾಕ್ ಬೇಕಾದ್ರೆ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿರಿ, ಅದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ಸಾಗಿ ಸಿಗ್ತೈತಿ. ಸೊ ಸ್ಟೆಪ್ 7 ಏನೈತಿ, IBR ಅಚುವರ್ ಪ್ಯಾಕ್ ನಿಮಗೆ ಬೇಕಾತಂದ್ರೆ ಅದು ನೀವು ಪೇಮೆಂಟ್ ಮಾಡಬೇಕು. ಎಷ್ಟು ಪೇ ಮಾಡಬೇಕು ಅಂದ್ರೆ 9,000 ಸಮಥಿಂಗ್ ಏನೋ ಐತಿ. ಅದಾದಮೇಲೆ ನೀವು ಪೇಮೆಂಟ್ ಆದ 2-3 ವಾರ ಆದಮೇಲೆ ನಿಮಗೆ ಅಚುವರ್ ಪ್ಯಾಕ್ ಬರ್ತೈತಿ. ಅಚುವರ್ ಪ್ಯಾಕ್ ನಿಮಗೆ ರಿಸೀವ್ ಆದಮೇಲೆ ನೀವು ಅದ್ರ ಜೊತೆ ಒಂದು HD ಫೋಟೋ ತಗೊಂಡು ಅವರಿಗೆ ಇಮೇಲ್ ಥ್ರೂ ಕಳಿಸ್ಬೇಕು. ಸೊ ಅವ್ರು ಅದನ್ನು ವೆಬ್ಸೈಟ್ ಒಳಗೆ ಹಾಕ್ತಾರೆ. ನೀವು ಆಮೇಲೆ ಅದನ್ನು ಸರ್ಚ್ ಮಾಡಿದರೆ ನಿಮಗೆ ವೆಬ್ಸೈಟ್ ಒಳಗೆ ನಿಮ್ಮ ಫೋಟೋಸು ಸಿಗ್ತೈತಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ. ಥ್ಯಾಂಕ್ ಯು.